ತುಂಬ ವಿಶೇಷತೆಗಳಿಂದ ಕೂಡಿರೋಂಥ ದೇವಸ್ಥಾನ ಇದು. ನಾವು ನೋಡಿರೋಂಗೆ ಎಷ್ಟೋ ದೇವಸ್ಥಾನದಲ್ಲಿ ಥರದ ಕಲ್ಲು ಥರದ ಲೋಹಗಳಿಂದ ಮಾಡಿರ್ತಾರೆ ಮೂರ್ತಿನ. ಆದರೆ ಈ ದೇವಸ್ಥಾನದಲ್ಲಿ ಮರದಿಂದ ಕೆತ್ತಿರುವಂಥ ಮೂರ್ತಿಗಳಿದಾವೆ. ನಾವೀಗ ನಿಂತಿದ್ದೇವೆ ಪುರಿ ಜಗನ್ನಾಥನ ಸನ್ನಿಧಿ. ಹಾಯ್ ಹಲೋ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಬೀಚ್ ನೋಡೋಣ ಅಂತ ಹೊರಟಾಗ ನಮ್ಮ ಮನೆಗೂ ಒಂದು ಸಣ್ಣ ಜಗನ್ನಾಥನ ತೊಗೊಳ್ಳೋಣ ಅಂತ ಈ ಶಾಪಿಗೆ ಬಂದೆ. ಸೊ ಇಲ್ಲಿ ಬೇರೆ ಬೇರೆ ಮರಗಳಿಂದ ಮಾಡಿರೋಂಥ ಮೂರ್ತಿಗಳೆಲ್ಲ ಇದ್ವು. ಸೊ ಅವ್ರ ಜೊತೆ ಮಾತಾಡಿದಾಗ ಗೊತ್ತಾದ ನನಗೆ ಬೇವಿನ ಮರದ್ದೇ ಒಳಗಡೆ ಇದೆ ದೇವಸ್ಥಾನದಲ್ಲಿ. ಸೊ ಅದೇ ಥರ ತೊಗೊಳ್ಳೋಣ ಅಂತ ನಾನೊಂದು ಬೇವಿನ ಮರದ ಮೂರ್ತಿ ತೊಗೊಂಡೆ. ಸೊ ಬೀಚ್ ಕಡೆ ಹೊಂಟ್ವಿ. ಸೊ ಇಲ್ಲಿ ತುಂಬ ಹ್ಯಾಂಡ್ಲೂಮ್ ಶಾಪು, ಸ್ವೀಟ್ ಶಾಪ್ಸು ಮತ್ತು ಬಟ್ಟೆಗಳ ಅಂಗಡಿ, ಟಾಯ್ ಶಾಪು ಸಿಗುತ್ತೆ ನಿಮಗೆ ದೇವಸ್ಥಾನದಿಂದ ಬೀಚ್ಗೆ ಹೋಗೋವರೆಗೂ. ಬಟ್ ತುಂಬ ಸಿಗೋದಂದ್ರೆ ಕಣ್ಣಿಗೆ ಕಾಜಾ, ಕಾಕಿನಾಡ ಕಾಜಾ ಅಂತ ಕೇಳ್ತೇವೆ. ಸೊ ಅದು ಆ ಥರ ಕಾಜಾ ತುಂಬ ಕಾಣುತ್ತೆ ಇಲ್ಲಿ. ಎಲ್ಲ ಕಡೆ ಅದೇ ನೋಡ್ಕೊಂಡು ಬೀಚ್ ಮುಟ್ಟಿದ್ವಿ ನಾವು. ಸೊ ದಿಸ್ ಈಸ್ ಪುರಿ ಬೀಚ್. ಸೊ ಪುರಿ ಬಂದ ತಕ್ಷಣ ಈ ಬೀಚ್ ನೋಡಿದ್ಮೇಲೆ ನಂಗೆ ಅನಿಸುತ್ತೆ, ವಾಟ್ ಅ ಬ್ಲೆಂಡ್ ಆಫ್ ಸ್ಪಿರಿಚುವಾಲಿಟಿ ಆ್ಯಂಡ್ ನ್ಯಾಚುರಲ್ ಬ್ಯೂಟಿ ಅಂತ ಅನಿಸುತ್ತೆ. ರೈಟ್, ಒಂದು ಕಡೆ ಸ್ಪಿರಿಚುವಾಲಿಟಿ, ಜಗನ್ನಾಥನ ಟೆಂಪಲ್ ಇದೆ, ಇನ್ನೊಂದು ಕಡೆ ನೇಚರ್ಸ್ ಬ್ಯೂಟಿ, ಬೀಚ್, ಮಧ್ಯದಲ್ಲಿ ನಾವು. ಏನೋ ಒಂಥರ ಚೆನ್ನಾಗಿದೆ. ಇಟ್ಸ್ ಸೊ ಬ್ಯೂಟಿಫುಲ್ ಟು ಎಕ್ಸ್ಪ್ಲೋರ್ ಸಚ್ ಪ್ಲೇಸಸ್. ಸೊ ಸೀಶೋರಲ್ಲೇ ತುಂಬ ಶಾಪ್ಸು, ಸ್ಟೋರ್ಸ್ ಎಲ್ಲ ಇದ್ದಾವೆ. ಸೊ ಇಲ್ಲಿ ಕೂಡ ಸಣ್ಣ ಪುಟ್ಟ ಐಡಲ್ ಶಾಪ್ಸ್ ಸಿಗ್ತವೆ. ಮತ್ತು ನಿಮಗೆ ಮೀನು, ಸ್ನ್ಯಾಕ್ಸ್ ತಿನ್ನೋದಕ್ಕೆ, ಲಾಟ್ ಆಫ್ ಥಿಂಗ್ಸ್. ಸೊ ನಾವು ಒಂದು ಚುಮ್ಮರಿ ಹಾಕೊಳ್ಳೋಣ, ಚುಮ್ಮರಿ ತಿನ್ಕೊಂತ ಎಕ್ಸ್ಪ್ಲೋರ್ ಮಾಡೋಣ ಮತ್ತೇನಿದೆ ಬೀಚಲ್ಲಿ ಅಂತ. ನಮ್ಮ ದೇಶದಲ್ಲಿ ಟ್ಯಾಲೆಂಟ್ಗಳಿಗೆ ಏನು ಬರ ಇಲ್ಲ. ಇಲ್ಲೊಂದು ಸ್ಟ್ಯಾಂಡ್ ಆರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಿರೋ ತುಂಬ ಇಷ್ಟ ಆಗಿದೆ. ಆ ಲಿಪ್ಪಿಗೆ ಅದೊಂದು ಪಿಂಕ್ ಕಲರ್ ಹಾಕಿದೆ ನೋಡಿ, ಅದು ಸೂಪರಾಗಿ ಬಂದಿದೆ. ಸೊ ಇವರಿಗೆ, ಇವ್ರ ಟ್ಯಾಲೆಂಟ್ಗೆ, ಇವ್ರ ಆರ್ಟಿಗೆ ನಮ್ಮ ಕಡೆಯಿಂದ ಒಂದು ಕಡಲು ಜೋಗುಳವ ಹಾಡಿದೆ ಜಗನ್ನಾಥನಿಗೆ, ತಣ್ಣನೆ ಗಾಳಿ ಬೀಸಿ ಹೊದಿಕೆಯಾಗಿದೆ ಆ ನನ್ನ ದೇವನಿಗೆ. ಸೊ ಈಗ ಬೀಚಲ್ಲಿ ವಾಯುವಿಹಾರ ಮುಗಿಸಿ ರೂಮ್ ಕಡೆ ಹೋಗ್ತಿದ್ದೀನಿ. ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ ಜಗನ್ನಾಥನ ಸನ್ನಿಧಿಯಲ್ಲಿ. ಇಲ್ಲಿನ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಅಣ್ಣ ತಂಗಿಯರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಅಂದರೆ ಬಲರಾಮ, ಸುಭದ್ರೆ ಹಾಗೂ ಜಗನ್ನಾಥನನ್ನು. ಸೊ ಈ ಥರ ದೇವಸ್ಥಾನ ನಾ ಎಲ್ಲೂ ನೋಡಿಲ್ಲ. ಸೊ ನಿಮ್ಗೆ ಯಾವ್ದಾರ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ನಾವು ನೆಕ್ಸ್ಟ್ ಟ್ರಿಪ್ಪಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಈ ದೇವಸ್ಥಾನದ ಇನ್ನೊಂದು ಮಿಸ್ಟ್ರಿ ಅಂದರೆ ಇಲ್ಲಿರುವ ಜಗನ್ನಾಥನ ಮೂರ್ತಿ ಒಳಗಡೆ ಹೃದಯ ಬಡಿತ ಕೇಳುತ್ತೆ ಅಂತ. ಹಾಗೆ ಈ ಮೂರ್ತಿಗಳನ್ನು ಅಂದರೆ ಬಲರಾಮ, ಸುಭದ್ರೆ ಹಾಗೂ ಜಗನ್ನಾಥನ ಮೂರ್ತಿಗಳನ್ನು 12 ವರ್ಷ, 15 ವರ್ಷ, 18 ವರ್ಷಗಳೊಮ್ಮೆ ಬದಲಾಯಿಸ್ತಾರೆ. ಅಂಡ್ ಅದು ಬದಲಾಯಿಸುವಾಗ ಇಡೀ ಪೂರಿಯಲ್ಲಿ ಕರೆಂಟನ್ನು ಆಫ್ ಮಾಡ್ತಾರೆ. ಹಾಗೂ ಯಾರು ಬದಲಾಯಿಸ್ತಾರಲ್ಲ ಅವರು ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿರ್ತಾರೆ. ಸೊ ಅವ್ರ ಕಣ್ಣಿಗೆ ಪಟ್ಟಿ ಹಾಕ್ಕೊಂಡು ಆ ಮೂರ್ತಿಯಲ್ಲಿರುವ, ಅಂದರೆ ಹಳೆ ಮೂರ್ತಿಯಲ್ಲಿರುವ ಆತ್ಮವನ್ನು ಹೊಸ ಮೂರ್ತಿಗೆ ವರ್ಗಾಯಿಸ್ತಾರೆ. ಸೊ ಇದು ಒಂದು ಮಿಸ್ಟ್ರಿ. ನಂದು ಒನ್ ಆಫ್ ದ ಫೇವ್ರೆಟ್ ವಿಶೇಷತೆ ಈ ದೇವಸ್ಥಾನ ಅಂದರೆ ಮಹಾಪ್ರಸಾದ. ಸೊ ಇಲ್ಲಿ ಜನ ಜಗನ್ನಾಥನ ತಮ್ಮ ಮನೆಯಲ್ಲಿರೋ ಒಬ್ಬ ವ್ಯಕ್ತಿ ಥರ ಟ್ರೀಟ್ ಮಾಡ್ತಾರೆ. ಸೊ ಇಲ್ಲಿ ಬೆಳಗ್ಗೆ ನಾಷ್ಟ ಬಡಿಸ್ತಾರೆ, ಅದಾದಮೇಲೆ ಮಧ್ಯಾಹ್ನ ಊಟ ಇರುತ್ತೆ, ಆಮೇಲೆ ಸಂಜೆ ಸ್ನ್ಯಾಕ್ಸ್ ಇರುತ್ತೆ, ಮತ್ತು ರಾತ್ರಿ ಡಿನ್ನರ್ ಇರುತ್ತೆ, ಆನಂತರ ಜೋಗಳ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಬ್ಲಾಗಲ್ಲಿ ಓದಿದ್ದೆ ನಾನು, 1910ರಲ್ಲಿ ಮಧ್ಯಾಹ್ನ ಊಟಕ್ಕಂತ 435 ಥರದ ಅಡುಗೆಗಳನ್ನು ಬಡಿಸ್ತಿದ್ರಂತೆ ಜಗನ್ನಾಥನಿಗೆ. ಆ್ಯಂಡ್ ಈಗ ಅದು 54 ಇರಬೇಕೇನೋ. ಸೊ ಈ ಥರ ಮಹಾಪ್ರಸಾದ. ಮತ್ತು ಇನ್ನೊಂದು ಇದರಲ್ಲಿ ಮಿಸ್ಟ್ರಿ ಏನಂದರೆ, ಎಷ್ಟೇ ಪ್ರಸಾದ ತಯಾರಿಸ್ತಾರವರು ಅದು ಅಷ್ಟು ಜನಕ್ಕೆ ಸರಿ ಹೋಗ್ತಿದ್ದಂತೆ. ಎಷ್ಟೇ ಜನ ಬಂದರು ಯಾವತ್ತೂ ಒಂದಗಳು ಉಳಿತಿರಲಿಲ್ಲ ಅಥವಾ ಒಂದಗಳು ಕಡಿಮೆ ಆಗ್ತಿರಲಿಲ್ಲ ಅಂತ. ಸೊ ಇದು ಮಹಾಪ್ರಸಾದ ವಿಶೇಷತೆ. ಇಲ್ಲಿಗೆ ನಮ್ಮ ಪೂರಿ ದರ್ಶನ ಆಯಿತು. ಈಗ ರೂಮ್ ಚೆಕ್ಔಟ್ ಮಾಡಿಕೊಂಡು ಪೂರಿಯಿಂದ ಕೊನಾರ್ ಕಡೆ ಹೊರಡ್ತಾ ಇದ್ದೀವಿ. ಪೂರಿಯಿಂದ ಕೊನಾರ್ಕ್ ಅಲಾಂಗ್ ದ ಕೋಸ್ಟಲ್ ಸೈಡ್ ಹೋಗುತ್ತೆ. ಸೊ ಇಟ್ಸ್ ಅ ಮರೀನ್ ಡ್ರೈವ್ ಆಫ್ ಅರೌಂಡ್ 20 ಕಿಲೋಮೀಟರ್. ಸೊ ಅಲಾಂಗ್ ದ ವೇ ಪೂರಿ ಜಗನ್ನಾಥನ ವಿಶೇಷಗಳ ಬಗ್ಗೆ ಇನ್ನೂ ಮಾತಾಡೋಣ. ಪೂರಿ ಜಗನ್ನಾಥನ ದೇವಸ್ಥಾನ ಸತ್ಯಯುಗದಲ್ಲಿ ಇಂದ್ರಯಮ್ನ ಎಂಬ ರಾಜ, ಇವರು ರಾಮನ ವಂಶಸ್ಥರು. ಸೊ ಅವ್ರು ಕಟ್ಟಿಸಿರ್ತಾರೆ. ಅದಾದಮೇಲೆ 12ನೇ ಶತಮಾನದಲ್ಲಿ ಮತ್ತು ಈಸ್ಟರ್ನ್ ಗಂಗಾಸ್, ಸೊ ಅವರು ಇದರ ಸುತ್ತಮುತ್ತ ಇರೋ ಆವರಣವನ್ನು ಮತ್ತು ಗೋಪುರವನ್ನು ಇವೆಲ್ಲನೂ ಕಟ್ಟಿಸ್ತಾರೆ.
ನನಗೆ ರೋಮಾಂಚನಕಾರಿ ಅಂತ ಅನಿಸೋ ಒಂದು ಭಾಗ ಅಂದರೆ 1568ರಲ್ಲಿ ನವಾಬ್ ಆಫ್ ಬೆಂಗಾಲ್ ಅವರು ಅಟ್ಯಾಕ್ ಮಾಡ್ತಾಯಿದ್ರ ಮೇಲೆ. ಸೊ ಇದನ್ನು ಅಟ್ಯಾಕ್ ಮಾಡಿ ಅಲ್ಲಿರೋ ರಾಜನ ಸೋಲಿಸಿದಾಗ ಸೊ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಲೂಟಿ ಮಾಡಲಿಕ್ಕೆ. ಸೊ ಹಂಗೆ ಲೂಟಿ ಮಾಡ್ಲಿಕ್ಕೆ ಅಂತ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮೂರ್ತಿಗಳಿರಲ್ಲ. ಸೊ ಒಬ್ಬ ಭಕ್ತ ಆ ಮೂರ್ತಿಗಳನ್ನೆಲ್ಲ ತೊಗೊಂಡೋಗಿ ಚಿಲ್ಕಾ ಲೇಕ್ ಹತ್ರ ಬಚ್ಚಿಟ್ಟಿರ್ತಾನೆ. ಸೊ ಇದನ್ನು ತಿಳ್ಕೊಂಡು ಆ ಜನರಲ್ ಅದನ್ನು ಹುಡ್ಕೊಂಡು ಹೋಗಿ ಅದನ್ನು ಸುಡ್ತಾನೆ ಕೂಡ. ಸೊ ಈ ಜನರಲ್ನ ಬೆನ್ನತ್ಕೊಂಡು ಹೋಗಿರೋಂಥ ಇನ್ನೊಬ್ಬ ಭಕ್ತ ಆ ಬೂದಿಗಳನ್ನು ಮತ್ತು ಅಲ್ಲಿರುವಂಥ ಆತ್ಮನ ಸಂರಕ್ಷಿಸಿ ಇಟ್ಕೋತಾರೆ. ಸೊ ಇದನ್ನು ಸಂರಕ್ಷಿಸಿ ಇಟ್ಕೊಂಡ್ಮೇಲೆ 10 ವರ್ಷ ಆದಮೇಲೆ ರಾಮಚಂದ್ರ ದೇವ ಎಂಬುವರು ಇದನ್ನು ಮತ್ತೆ ಪುನರುಸ್ಥಾಪಿಸ್ತಾರೆ. ಸೊ ಇವರು ಪುನರುಸ್ಥಾಪಿಸಿರೋ ಕಾರಣಕ್ಕಾಗಿ ಇವ್ರನ್ನ ಅಭಿನವ ಇಂದ್ರಯುಮ್ನ ಅಂತ ಕರೀತಾರೆ. ಸೊ ಇದು ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿದಂಥ ಒಂದು ಕತೆ ಪೂರಿ ಜಗನ್ನಾಥನ ಬಗ್ಗೆ. ಸೊ ಇಷ್ಟೆಲ್ಲ ವಿಶೇಷತೆ ಇದೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಒಮ್ಮೆ ಬಂದು ನೋಡಿ ಪೂರಿ ಜಗನ್ನಾಥನ. ಸೊ ಈಗ ನಾವು ಹೋಗ್ತಿದ್ದೀವಿ ಕೊನಾರ್ಕಿಗೆ. ಕೊನಾರ್ಕಲ್ಲಿ ನಾವು ನೋಡೋಕೆ ಹೋಗ್ತಾ ಇರೋದು ಸನ್ ಟೆಂಪಲ್. ನಿಮ್ಮ ಕಡೆ 10 ರೂಪಾಯಿ ನೋಟ್ನ ಹಿಂದ್ಗಡೆ ತಿರುಗಿಸಿ ನೋಡಿದರೆ ಅಲ್ಲೊಂದು ಇಮೇಜ್ ಕಾಣುತ್ತೆ. ಆ ಇಮೇಜೇ ಕೊನಾರ್ಕ್ ಸನ್ ಟೆಂಪಲ್. ಈ ದೇವಸ್ಥಾನನ 13ನೇ ಶತಮಾನದಲ್ಲಿ ಈಸ್ಟರ್ನ್ ಗಂಗಾ ಡೈನಾಸ್ಟಿಯವರೇ ಕಟ್ಟಿಸಿದ್ರು. ಸೊ ದಿಸ್ ಟೆಂಪಲ್ ಇಸ್ ಡೆಡಿಕೇಟೆಡ್ ಟು ಸೂರ್ಯದೇವ. ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು. ಇಂಡಿಯನ್ಸಿಗೆ 40 ರೂಪಾಯಿ, ಫಾರಿನರ್ಸಿಗೆ 200 ರೂಪಾಯಿ. ಟಿಕೆಟ್ ತೊಗೊಂಡು ಇದು ಸ್ವೈಪ್ ಮಾಡಿ ಹರಿದು ಕೊಡ್ತಾನೆ, ತೊಗೊಂಡು ಒಳಗೆ ಹೋಗ್ಬೇಕು. ಸೊ ಈ ದೇವಸ್ಥಾನ ಕಾಂಪ್ಲೆಕ್ಸ್ ಒಟ್ಟು 61 ಮೀಟ್ರ್ ಇತ್ತು ಮುಂಚೆ. ಬಟ್ ಈಗ ನಮ್ಮ ನೋಡಲಿಕ್ಕೆ ಬರೀ 30 ಮೀಟ್ರ್ ಉಳಿದಿದೆ. ಸೊ ಇದು ಅಂದರೆ ಅದು 30 ಮೀಟ್ರ್ ನಾಶ ಆಗ್ಲಿಕ್ಕೆ ಕಾರಣ ಒಂದು ನ್ಯಾಚುರಲ್ ಕೆಲಾಮಿಟಿ ಇರಬೇಕು, ಅಥವಾ ಆಗಿನ ಟೈಮಲ್ಲಿ ಅಂದರೆ ಒಂದು 15-16ನೇ ಶತಮಾನದಲ್ಲಿ ಆಗಿರುವಂಥ ಮುಸ್ಲಿಂ ಆರ್ಮೀಸ್ ಅಟ್ಯಾಕ್. ಯಾವ ಕಾರಣ ಅಂತ ಗೊತ್ತಿಲ್ಲ, ಇನ್ನೂ ಅದಕ್ಕೊಂದು ಕ್ಲಾರಿಟಿ ಇಲ್ಲ. ಬಟ್ ಇವೆರಡ ಇರ್ಬೋದು ಅಂತ ಊಹಿಸ್ತಾ ಇದ್ದಾರೆ. ಒಬ್ಬ ಶಿಲ್ಪಿ ಕಲ್ಲಿನಲ್ಲಿ ಕವನ ಬರೆದಾಗ ಈ ಥರ ಆರ್ಕಿಟೆಕ್ಚರಲ್ ಮಿರಾಕಲ್ ಆಗುತ್ತೆ ಅಂತ ನನ್ನ ಅನಿಸುತ್ತೆ. ರಥವೇರಿ ಬಂದ ಸೂರ್ಯ ಅನ್ನೋದನ್ನು ಎಷ್ಟು ಇಮ್ಯಾಜಿನೇಟಿವ್ ಆಗಿ ಇಲ್ಲಿ ಕೆತ್ತಿದ್ದಾನೆ ಅಂದರೆ ವಿಚಾರ ಮಾಡಿ. 7 ಕುದುರೆ, ಅದರ ಮೇಲೆ ಒಂದು ರಥ, ಅದಕ್ಕೆ 12 ಜೋಡಿ ಚಕ್ರಗಳು, ಒಂದೊಂದು ಚಕ್ರನ ಒಂದೊಂದು ಮಾಸನ ಬಿಂಬಿಸುತ್ತೆ. ಆ್ಯಂಡ್ ಅದರ ಮೇಲೆ ಸೂರ್ಯದೇವ. ಎಷ್ಟು ಬ್ಯೂಟಿಫುಲ್ ಇಮ್ಯಾಜಿನೇಷನ್ ಅಲ್ಲ. ಅಷ್ಟೇ ಅಲ್ಲ, ಈ ದೇವಸ್ಥಾನದ ಗೋಡೆಗಳ ಮೇಲೆ ಮ್ಯೂಸಿಷಿಯನ್ಸ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿರೋವಂಥದ್ದು, ದಿನನಿತ್ಯ ಕಾರ್ಯಗಳು, ದೇವತೆ, ಅಪ್ಸರೆ, ಪ್ರಾಣಿ, ಪಕ್ಷಿ, ಮೀನು, ಮತ್ಸ್ಯ, ಹೀಗೆ ಜೊತೆಗೆ ಹಿಂದೂ ಶಾಸನದ ಕಥೆಗಳು, ಎಷ್ಟೊಂದು ಜಾಮೆಟ್ರಿಕ್ ಪ್ಯಾಟರ್ನ್ಗಳು, ರಾಜನ ಜೀವನ, ಜೊತೆಗೆ ಹೆಣ್ಮಕ್ಳು ಅವರ ದಿನನಿತ್ಯದ ಕಾರ್ಯಗಳು ಅಂದರೆ ಕೂದಲ ಒಣಗಿಸ್ಕೊಳ್ಳೋದಿರ್ಬೋದು, ಕಿಟಕಿಯಿಂದ ನೋಡೋದಿರ್ಬೋದು, ಮೇಕಪ್ ಹಾಕೊಳ್ಳೋದಿರ್ಬೋದು, ಅಥವಾ ವೀಣವನ್ನು ನುಡಿಸೋದಿರ್ಬೋದು. ಸೊ ಇವೆಲ್ಲವನ್ನ ತುಂಬ ಅದ್ಭುತವಾಗಿ ಕೆತ್ತಿದ್ದಾನೆ. ಜೊತೆಗೆ ಎರೋಟಿಕ್ ಕಲ್ಚರ್ಸ್ ಕೂಡ ನಿಮಗೆ ಕಾಣಿಸಿಗುತ್ತದೆ ಇಲ್ಲಿ. ಕಾಮಸೂತ್ರದಲ್ಲಿ ವಿವರಿಸಿದಂತೆ ಇಲ್ಲಿ ಕೆತ್ತಿದ್ದಾನೆ. ಆಗಿನ ಕಾಲದಲ್ಲಿ ಟೆಂಪಲ್ ವರ್ ದ ಮೇಜರ್ ಸೋರ್ಸ್ ಆಫ್ ನಾಲೆಜ್. ಸೊ ಆದ ಕಾರಣ ನಮಗೆ ಗೋಡೆ ಮೇಲೆ ಇಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಲ್ಪ್ಚರ್ಸ್, ಪ್ರತಿಮೆಗಳು ಕಾಣಿಸ್ತಾವೆ. ಆಮೇಲೆ ಅದರಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಡೈಲಿ ಲೈಫ್ ಇರ್ಬೋದು, ಅಥವಾ ರಾಮಾಯಣದ ಕಥೆಗಳು, ಮಹಾಭಾರತದ ಕಥೆಗಳು, ಅಥವಾ ಕಾಮಸೂತ್ರದಿಂದ ಬಿಂಬಿಸಿರುವಂಥ ಎರೋಟಿಕ್ ಸ್ಕಲ್ಪ್ಚರ್ಸ್ ಇರ್ಬೋದು. ಸೊ ಇವೆಲ್ಲವನ್ನು ಜನ ನೋಡಿ ಅದರಿಂದ ನಾಲೆಜ್ನ ಪಡಿತಾ ಇದ್ದಾರೆ. ಸೊ ಇಟ್ಸ್ ವಾಸ್ ಜಸ್ಟ್ ಅ ಸೋರ್ಸ್ ಆಫ್ ನಾಲೆಜ್. ಅದನ್ನು ಈಗ ತುಂಬ ಜನ ತಪ್ಪಾಗಿ ತಿಳ್ಕೊತಾರೆ ಅಥವಾ ಅದನ್ನು ಮುಜುಗರ ಪಡ್ಕೋತಾರೆ. ಬಟ್ ಆಗಿನ ಕಾಲದಲ್ಲಿ ಆ ಥರ ಏನಿರಲಿಲ್ಲ. ಹಂಗೆ ನೋಡಿದ್ರೆ ಆಗಿನ ಕಾಲದಲ್ಲಿ ತುಂಬ ಓಪನ್ ಮೈಂಡ್ ಆಗಿದ್ರೆ ನಮಗಿಂತ ತುಂಬ ತುಂಬ ಫಾರ್ವರ್ಡ್ ಆಗಿದ್ರೆ ನನಗೆ ಅನ್ಸುತ್ತೆ. ಸೊ ಇದು ಛಾಯಾದೇವಿ ಮಂದಿರ, ಸೂರ್ಯದೇವನ ಮಡದಿ. ಸೊ ಅವರಿಗೆ ಒಂದು ಟೆಂಪಲ್ ಕಟ್ಟಿದ್ದಾರೆ. ಇದು ಗೇಟ್ ಎಲ್ಲ ಕ್ಲೋಸ್ ಆಗಿದೆ, ಏನು ಓಪನ್ ಆಗಿಲ್ಲ. ಸಣ್ಣ ಟೆಂಪಲ್ ಕೂಡ ಅಷ್ಟೇ, ಒಳಗೆ ಹೋಗೋಕೆ ಏನಿಲ್ಲ, ಅದು ಕ್ಲೋಸ್ ಆಗೇ ಇದೆ. ಸೊ ಇವೆಲ್ಲ ನೋಡಿದಾಗ ಕೊನೆಯದಾಗಿ ನಂಗೆ ಅನ್ಸೋದು ಏನಂದರೆ, ಒಬ್ಬ ಕವಿ ಕೆತ್ತನೆ ಮಾಡಿದಾಗ ಅಥವಾ ಶಿಲ್ಪಿ ಕಲ್ಲಲ್ಲಿ ಕವನ ಗೀಚಿದಾಗ ಈ ಥರ ಒಂದು ಅದ್ಭುತ ಸೃಷ್ಟಿಯಾಗುತ್ತೆ.